ನಮಸ್ಕಾರ ಸ್ಪರ್ಧಾರ್ಥಿಗಳೇ, ನಿಮಗಾಗಿ ಹೊಸ ಸಂಚಿಕೆ ಭೂಗೋಳಶಾಸ್ತ್ರ ವಿಷಯದಿಂದ ಖಾರಿಫ್ ಮತ್ತು ರಬಿ ಬೆಳೆಗಳು. ಖಾರಿಫ್ ಬೆಳೆಗಳನ್ನು ಸಾಮಾನ್ಯವಾಗಿ ಯಾವ ತಿಂಗಳುಗಳಲ್ಲಿ ಬಿತ್ತನೆ ಮಾಡಲಾಗುತ್ತದೆ? ಉತ್ತರ ಜೂನ್ನಿಂದ ಜುಲೈ ತಿಂಗಳಲ್ಲಿ ಮುಂಗಾರು ಮಳೆ ಆರಂಭವಾದಾಗ ಖಾರಿಫ್ ಬೆಳೆಗಳನ್ನು ಸಾಮಾನ್ಯವಾಗಿ ಬಿತ್ತನೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಎರಡನೆಯ ಪ್ರಶ್ನೆ, ರಬಿ ಬೆಳೆಗಳನ್ನು ಯಾವ ಕಾಲದ ಬೆಳೆಗಳು ಎಂದು ಕರೆಯುತ್ತಾರೆ? ಚಳಿಗಾಲದ ಬೆಳೆಗಳು, ವಿಂಟರ್ ಕ್ರಾಪ್ಸ್ ಎಂದು ಕರೀತಾರೆ ರಬಿ ಕ್ರಾಪ್ಸ್ಗಳನ್ನು. ಹಾಗಾಗಿ ಸರಿಯಾದ ಉತ್ತರ ಚಳಿಗಾಲದ ಬೆಳೆಗಳು. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಖಾರಿಫ್ ಬೆಳೆ ಯಾವುದು? ಸರಿಯಾದ ಉತ್ತರ ಭತ್ತ, ಅಂದರೆ ಅಕ್ಕಿ ಭಾರತದ ಅತಿ ದೊಡ್ಡ ಖಾರಿಫ್ ಬೆಳೆಗೆ ಒಂದು ಉದಾಹರಣೆಯಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಅನೇಕ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಾಗಿ ಕೇಳಬಹುದು. ಅದೇ ರೀತಿಯಾಗಿ ಗೋಧಿಯು ಯಾವ ಪ್ರಕಾರದ ಬೆಳೆಗೆ ಪ್ರಮುಖ ಉದಾಹರಣೆಯಾಗಿದೆ? ಇದು ರಬಿ ಕ್ರಾಪ್ಸ್, ಅಂದರೆ ರಬಿ ಬೆಳೆಗೆ ಒಂದು ಉದಾಹರಣೆಯಾಗಿದೆ ಗೋಧಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅದೇ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳು ಭೂಗೋಳಶಾಸ್ತ್ರದ ಮೇಲೆ ಪರೀಕ್ಷೆಗೆ ಬರಬಹುದು. ಅದೇ ರೀತಿ ಖಾರಿಫ್ ಬೆಳೆಗಳ ಕಟಾವು ಸಾಮಾನ್ಯವಾಗಿ ಯಾವ ತಿಂಗಳುಗಳಲ್ಲಿ ನಡೆಯುತ್ತದೆ? ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಖಾರಿಫ್ ಬೆಳೆಗಳ ಕಟಾವು ಸಾಮಾನ್ಯವಾಗಿ ಅದೇ ತಿಂಗಳುಗಳಲ್ಲಿ ನಡೀತಾ ಇರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ರಬಿ ಬೆಳೆಗಳ ಬಿತ್ತನೆಯ ಕಾರ್ಯ ಯಾವ ತಿಂಗಳುಗಳಲ್ಲಿ ಆರಂಭವಾಗುತ್ತದೆ? ಅಕ್ಟೋಬರ್ನಿಂದ ನವೆಂಬರ್ ತಿಂಗಳಲ್ಲಿ ರಬಿ ಕ್ರಾಪ್ಸ್ ಅವುಗಳ ಬಿತ್ತನೆಯ ಕಾರ್ಯ ನಡೀತಾ ಇರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಅಕ್ಟೋಬರ್ನಿಂದ ನವೆಂಬರ್ ತಿಂಗಳಿನಲ್ಲಿ. ಅದೇ ರೀತಿಯಾಗಿ ಕಡಲೆ ಮತ್ತು ಸಾಸಿವೆ ಯಾವ ಬೆಳೆಗೆ ಉದಾಹರಣೆಗಳಾಗಿವೆ? ಇವು ರಬಿ ಕ್ರಾಪ್ಸ್ ಆಗಿವೆ, ಅಂದರೆ ರಬಿ ಬೆಳೆಗಳು ಆಗಿವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಕಡಲೆ ಮತ್ತು ಸಾಸಿವೆ ಇವು ರಬಿ ಬೆಳೆಗಳಾಗಿವೆ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಮೆಕ್ಕೆಜೋಳ ಮತ್ತು ಹತ್ತಿ ಯಾವ ಹಂಗಾಮಿನ ಬೆಳೆಗಳಾಗಿವೆ? ಇವು ಸಾಮಾನ್ಯವಾಗಿ ಖಾರಿಫ್ ಬೆಳೆಗಳಾಗಿರ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಮೆಕ್ಕೆಜೋಳ ಮತ್ತು ಹತ್ತಿ ಇವು ಖಾರಿಫ್ ಬೆಳೆಗಳು ಎಂದು ನಾವು ಹೇಳಬಹುದು. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆಯಾಗಿದೆ. ಅದೇ ರೀತಿಯಾಗಿ ರಬಿ ಬೆಳೆಗಳ ಕಟಾವು ಯಾವ ಸಮಯದಲ್ಲಿ ನಡೆಯುತ್ತದೆ? ಫೆಬ್ರವರಿನಿಂದ ಏಪ್ರಿಲ್ ತಿಂಗಳ ನಡುವೆ ವಸಂತ ಕಾಲದಲ್ಲಿ ರಬಿ ಬೆಳೆಗಳ ಕಟಾವು ನಡೆಯುತ್ತದೆ ಎಂದು ನಾವು ಹೇಳಬಹುದು. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಹೆಚ್ಚು ನೀರಿನ ಅವಶ್ಯಕತೆ ಇರುವ ಬೆಳೆಗಳು ಸಾಮಾನ್ಯವಾಗಿ ಯಾವ ಹಂಗಾಮಿಗೆ ಸೇರಿರುತ್ತವೆ? ಉತ್ತರ ಖಾರಿಫ್ ಹಂಗಾಮಿ. ಉದಾಹರಣೆಗೆ ಭತ್ತ, ಇದು ಹೆಚ್ಚಿನ ನೀರಿನ ಅವಶ್ಯಕತೆ ಇರುವ ಬೆಳೆಯಾಗಿದೆ. ಹೀಗೆ ಮುಂಬರುವ ಪರೀಕ್ಷೆಗಳು, ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂಬರುವ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಹೊಸ ರೀತಿಯ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇನೆ. ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.